ಏನ್ರಯ್ಯ ಇದ್ದಾಗ ಅಷ್ಟು ಪ್ರೀತಿ ಕೊಟ್ರಿ, ಇವತ್ತು ನಾ ನಿಮ್ ಜೊತೆಲಿಲ್ಲ, ಬಟ್ ಅದ್ರ ಡಬ್ಬಲ್ ಪ್ರೀತಿ ಕೊಡ್ತಾ ಇದ್ದೀರಲ್ರಯ್ಯ. ಇದಕ್ಕಿಂತ ನನ್ಗೆ ಏನ್ರ ಬೇಕು ಅನ್ನಂಗಿದೆ ಅಪ್ಪೋಸ್ತು ನಿಜವಾಗ್ಲೂ. ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ರಾಕ್ಸ್. ರೀಸೆಂಟ್ ಪ್ಲೇ ಮಾಡಿದ ವಿಡಿಯೋ ನೋಡಿ ಲಿಟ್ರಲಿ ನನಗೆ ಅಳು ಬಂತಂತ ಹೇಳ್ಬೋದು. ಯಾಕೆಂದರೆ ಡಿ ಬಾಸ್ ಅವರು ಹೇಳಿದ ಆ ಡೈಲಾಗ್ ಈ ಸಿಚುವೇಶನ್ ಕರೆಕ್ಟ್ ಮ್ಯಾಚ್ ಆಗ್ತಿದ್ದು ಇದನ್ನು ನೋಡಿದಾಗ ಲಿಟ್ರಲಿ ಅಳು ಬರ್ತದೆ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ನಾವು ಇವತ್ತು ಸೆಕೆಂಡ್ ಡೇ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸಲಿಕ್ಕೆ ಹೊರಟಿರೋದು. ಕರ್ನಾಟಕದ ಮೋಸ್ಟ್ ಅವೈಟೆಡ್ ಫಿಲ್ಮ್ ಆದ ಡೆವಿಲ್ ಇವತ್ತಿಗೆ ರಿಲೀಸ್ ಆಗಿ 2 ದಿವಸಗಳು ಕಳೆದವು. ಹೌದು ಫ್ರೆಂಡ್ಸ್, ನಿಮಗೆಲ್ಲರಿಗೂ ತಿಳಿದಿರುವಂತೆ ಈ ಫಿಲ್ಮ್ ಲೀಡ್ರಲ್ಲಿ ಕರ್ನಾಟಕದ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್, ಕರ್ನಾಟಕದ ಬಾಕ್ಸ್ ಆಫೀಸ್ ಸುಲ್ತಾನರಾದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಇದ್ದಾರೆ. ಹೌದು ಫ್ರೆಂಡ್ಸ್, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಈ ಥರ ಫ್ಯಾನ್ ಕ್ರೇಜ್ ಇರುವ ಬರೀ ಏಕೈಕ ನಟ ಅಂದರೆ ಡಿ ಬಾಸ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾಕೆಂದ್ರೆ ಡಿ ಬಾಸ್ ಅವರ ಅಭಿಮಾನಿಗಳು ಡಿ ಬಾಸ್ ನ ಫಿಲ್ಮ್ ರಿಲೀಸ್ ಆದ ತಕ್ಷಣ ಅದನ್ನು ಸೆಲೆಬ್ರೇಷನ್ ಮಾಡ್ತಾರೆ ಅಂತ ಹೇಳ್ಬೋದು. ಡಿ ಬಾಸ್ ನ ಫಿಲ್ಮ್ ಯಾವಾಗ ರಿಲೀಸ್ ಆದ್ರೂ ಕೂಡ ಡಿ ಬಾಸ್ ಗಳ ಅಭಿಮಾನಿಗಳ ಕ್ರೇಜ್, ಎನರ್ಜಿ, ಪವರ್ ಡೇ ಬೈ ಡೇ ಇನ್ಕ್ರೀಸ್ ಆಗ್ತದೆ ಅಂತ ಹೇಳ್ಬೋದು. ಯಾಕೆಂದ್ರೆ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಈ ತರ ಕ್ರೇಜ್ ನೋಡ್ತಿದ್ದೇನೆ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ಅಭಿಮಾನಿಗಳು ಬರೀ ಡಿ ಬಾಸ್ ಗಳ ಅಭಿಮಾನಿಗಳೆಲ್ಲ ಭಕ್ತರೆಂದು ಹೇಳ್ಬೋದು. ಯಾಕೆಂದ್ರೆ ಅಷ್ಟು ಆರಾಧಿಸ್ತಾರೆ ಅಂತ ಹೇಳ್ಬೋದು ಅಭಿಮಾನಿಗಳು ಡಿ ಬಾಸ್ ಅನ್ನು. ಹೌದು ಫ್ರೆಂಡ್ಸ್, ಇದಕ್ಕಾಗಿ ಡಿ ಬಾಸ್ ಅವರು ತಮ್ಮ ಎದೆ ಮೇಲೆ ನನ್ನ ಪ್ರೀತಿಯ ಸೆಲೆಬ್ರಿಟೀಸ್ ಅಂತ ಟ್ಯಾಟು ಕೂಡ ಹಾಕಿಸಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಡೆವಿಲ್ ಫಿಲ್ಮ್ ನ 2ನೇ ದಿವಸದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿಯನ್ನು ತಿಳಿದುಕೊಳ್ಳುವ ಮೊದಲು ಯಾರಾದ್ರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಭೇಟಿಯಾಗಿದ್ರೆ ಕರ್ನಾಟಕದ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್, ಕರ್ನಾಟಕದ ಬಾಕ್ಸ್ ಆಫೀಸ್ ಸುಲ್ತಾನರಾದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ನ ಅಭಿಮಾನಿಗಳು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದ್ರೆ ನಾವು ಡೈಲಿ ಡೆವಿಲ್ ಫಿಲ್ಮ್ ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಮಾಹಿತಿ ನಿಮ್ಗೆ ತಿಳಿಸ್ತಿರ್ತೀವಿ. ಹೌದು ಫ್ರೆಂಡ್ಸ್, ಈ ವಿಡಿಯೋನ ಎಲ್ಲ ಕಡೆ ಕೂಡ ಶೇರ್ ಮಾಡಿ. ಯಾಕೆಂದ್ರೆ ಡಿ ಬಾಸ್ ಅವರ ಪವರ್ ಎಲ್ಲರಿಗೂ ತಿಳಿಯಲ್ಲ ಅಂತ ಹೇಳುತ್ತಾ ಈ ಫಿಲ್ಮ್ ಬಿಡುಗಡೆದ 2ನೇ ದಿವಸಕ್ಕೆ 2 ಶೋ ಪ್ಲಸ್ ಅಡ್ವಾನ್ಸ್ ಬುಕ್ಕಿನ ಪ್ರಕಾರ ಅಂದರೆ ಇವತ್ತಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸ್ತಿದ್ರೆ ಕರ್ನಾಟಕದಲ್ಲಿ 10 ಕೋಟಿ 14 ಲಕ್ಷವನ್ನು ಕಲೆಕ್ಷನ್ ಮಾಡ್ತಿದೆ. ಹೌದು ಫ್ರೆಂಡ್ಸ್, ಕರ್ನಾಟಕದಲ್ಲಂತೂ ಈ ಫಿಲ್ಮ್ನ ಕಲೆಕ್ಷನನ್ನು ಯಾರಿಗೂ ಸ್ಟಾಪ್ ಮಾಡಲಿಕ್ಕೆ ಆಗಲ್ಲ. ಯಾಕೆಂದರೆ ಡಿ ಬಾಸ್ಗಳ ಅಭಿಮಾನಿಗಳ ಪವರ್ ಆ ಥರ ಇದೆ ಅಂತ ಹೇಳ್ಬೋದು ಕರ್ನಾಟಕದಲ್ಲಿ. ಹಾಗೆ ಹಿಂದಿಯಲ್ಲಿ ಬಿಡುಗಡೆದ 2ನೇ ದಿವಸಕ್ಕೆ 2 ಶೋ ಪ್ಲಸ್ ಅಡ್ವಾನ್ಸ್ ಬುಕ್ಕಿನ ಪ್ರಕಾರ 1 ಕೋಟಿ 15 ಲಕ್ಷವನ್ನು ಕಲೆಕ್ಷನ್ ಮಾಡ್ತಿದೆ. ಹಾಗೆ ಓವರ್ಸೀಸಲ್ಲಿ ಬಿಡುಗಡೆದ 2ನೇ ದಿವಸಕ್ಕೆ 2 ಶೋ ಪ್ಲಸ್ ಅಡ್ವಾನ್ಸ್ ಬುಕ್ಕಿನ ಪ್ರಕಾರ 3 ಕೋಟಿ 31 ಲಕ್ಷವನ್ನು ಕಲೆಕ್ಷನ್ ಮಾಡ್ತಿದೆ. ಹಾಗೆ ಈ ಫಿಲ್ಮ್ನ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸ್ತಾ ಇದ್ರೆ ಬಿಡುಗಡೆದ 2ನೇ ದಿವಸಕ್ಕೆ 14 ಕೋಟಿ 30 ಲಕ್ಷವನ್ನು ಕಲೆಕ್ಷನ್ ಮಾಡ್ತಿದೆ. ಹೌದು ಫ್ರೆಂಡ್ಸ್, ಈ ಫಿಲ್ಮ್ಗೆ ಎಲ್ಲ ಕಡೆಯಲ್ಲಿ ಕೂಡ ಪಾಸಿಟಿವ್ ರೆಸ್ಪಾನ್ಸ್ ನೋಡ ಸಿಗುತ್ತಿರುವ ಕಾರಣ ಕಲೆಕ್ಷನಲ್ಲಿ ಇನ್ನೂ ಕೂಡ ಗ್ರೋತ್ ನೋಡ ಸಿಗ್ಬೋದು ಅಂತ ಹೇಳ್ಬೋದು ಇವತ್ತಿನ ಫುಲ್ ಡೇಗೆ. ಹಾಗೆ ಈ ಫಿಲ್ಮ್ ಟೋಟಲ್ ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸ್ತಾ ಇದ್ರೆ ಬಿಡುಗಡೆದ 2ನೇ ದಿವಸಕ್ಕೆ 38 ಕೋಟಿ 40 ಲಕ್ಷವನ್ನು ಕಲೆಕ್ಷನ್ ಮಾಡುತ್ತಾ ಬ್ಲಾಕ್ ಬಸ್ಟರ್ ಕಲೆಕ್ಷನ್ ಅನ್ನು ಮಾಡ್ತಿದ್ದೆ ಅಂತ ಹೇಳ್ಬೋದು ಡೆವಿಲ್ ಫಿಲ್ಮ್. ಹಾಗೆ ನೀವೇನಾದ್ರೂ ಡೆವಿಲ್ ಫಿಲ್ಮ್ ಅನ್ನು ಥಿಯೇಟರ್ ಅಲ್ಲಿ ನೋಡಿದ್ರೆ ಈ ಫಿಲ್ಮ್ ಹೇಗಿತ್ತು, ಹಾಗೂ ಇವತ್ತಿನ ಫುಲ್ ಡೇ ಎಷ್ಟು ಕಲೆಕ್ಷನ್ ಮಾಡಬಹುದು ಅಂತ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಯಾರಾದ್ರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ರೆ ದಯಮಾಡಿ ಕರ್ನಾಟಕದ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್, ಕರ್ನಾಟಕದ ಬಾಕ್ಸ್ ಆಫೀಸ್ ಸುಲ್ತಾನರಾದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ನ ಅಭಿಮಾನಿಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದ್ರೆ ನಾವು ಡೈಲಿ ಡೆವಿಲ್ ಫಿಲ್ಮ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸ್ತಿರ್ತೀವಿ. ಹಾಗೆ ಈ ವಿಡಿಯೋವನ್ನು ಎಲ್ಲ ಕಡೆ ಕೂಡ ಶೇರ್ ಮಾಡಿ. ಯಾಕೆಂದರೆ ಡಿ ಬಾಸ್ ಅವರ ಕಲೆಕ್ಷನ್ ಪವರ್, ಯಾಕೆ ಅವರನ್ನು ಬಾಕ್ಸ್ ಆಫೀಸ್ ಸುಲ್ತಾನ್ರಂತ ಕರೀತಾರಂತ ಎಲ್ರಿಗೂ ತಿಳಿಯಲ್ಲ ಅಂತ ಹೇಳುತ್ತಾ ಥ್ಯಾಂಕ್ ಯು.